ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ಅಂದರೆ ಫ್ರೆಂಡ್ಸ್, ECT ಸೆನ್ಸರ್. ECT ಸೆನ್ಸರ್ ಅಂದರೆ ಏನು, ಇದ್ರ ಒಳಗಡೆ ಯಾವ ಎಲಿಮೆಂಟ್ ಇರುತ್ತೆ, ಅದ್ರ ಕೆಲಸ ಏನು, ಅದು ಯಾವ ಥರ ಸಿಗ್ನಲ್ನ ECM ಕೊಡುತ್ತೆ, ECM ಸಿಗ್ನಲ್ ಕೊಟ್ಟಮೇಲೆ ECM ಏನು ಕೆಲಸ ಮಾಡುತ್ತೆ, ಮತ್ತೆ ಈ ಒಂದು ಸೆನ್ಸರ್ ECT ಸೆನ್ಸರ್ ಪ್ರಾಬ್ಲಮ್ ಆಯಿತು ಅಂತಂದರೆ ವೆಹಿಕಲಲ್ಲಿ ಏನೆಲ್ಲ ಪ್ರಾಬ್ಲಮ್ ಸಿಂಪ್ಟಮ್ಸ್ ಕಂಡು ಬರುತ್ತೆ, ಮತ್ತೆ ಅದನ್ನ ಯಾವ ರೀತಿ ನಾವು ಸರಿ ಮಾಡ್ಕೊಳ್ಳೋದು, ಮತ್ತೆ ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಸ್ಗಳು ಏನು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ, ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಮೊದಲನೇ ಸತಿ ಭೇಟಿ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಬೆಂಬಲಿಸಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ECT ಸೆನ್ಸರ್. ಈ ಒಂದು ECT ಸೆನ್ಸರ್ನ ಇಂಜಿನ್ ಕೂಲೆಂಟ್ ಟೆಂಪರೇಚರ್ ಸೆನ್ಸರ್ ಅಂತ ಕರೀತಾರೆ ಫ್ರೆಂಡ್ಸ್. ಓಕೆನಾ, ಈ ಒಂದು ಸೆನ್ಸರ್ ಥರ್ಮಿಸ್ಟರ್ ಬೇಸ್ಡ್ ಸೆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ, ಈ ಒಂದು ಸೆನ್ಸರ್ ಎಲ್ಲಿ ಮೌಂಟ್ ಆಗಿರುತ್ತೆ ಅಂತ ಅಂದ್ರೆ ಸಿಲಿಂಡರ್ ಹೆಡ್ ಅಲ್ಲೂ ಮೌಂಟ್ ಆಗಿರ್ಬೋದು, ಕೆಲವೊಂದು ಗಾಡಿಗೆ ಸಿಲಿಂಡರ್ ಬ್ಲಾಕ್ ಅಲ್ಲೂ ಮೌಂಟ್ ಆಗಿರ್ಬೋದು. ಇಷ್ಟು ಗೊತ್ತಾಯ್ತಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಇದ್ರೊಳಗೆ ಯಾವ ಎಲಿಮೆಂಟ್ ಇರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಇದ್ರ ಒಳಗಡೆ NTC ಅನ್ನೋ ಒಂದು ಎಲಿಮೆಂಟ್ ಇರುತ್ತೆ ಫ್ರೆಂಡ್ಸ್. ಇದೇನ್ ಮಾಡುತ್ತೆ ಅಂತ ಅಂದ್ರೆ ಇಂಜಿನ್ ಒಳಗಡೆ ಇರುವಂತ ಕೂಲೆಂಟ್ ಇಂಜಿನ್ ಟೆಂಪರೇಚರ್ ಜಾಸ್ತಿ ಆದಾಗ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಟೆಂಪರೇಚರ್ ಕಮ್ಮಿ ಆದಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ಏನ್ ಮಾಡುತ್ತೆ, ECM ಗೆ ಒಂದು ವೋಲ್ಟೇಜ್ ರೂಪದಲ್ಲಿ ಸಿಗ್ನಲ್ ನ ಕೊಡುತ್ತೆ. ಯಾವ ತರ ವೋಲ್ಟೇಜ್, ಅನಲಾಗ್ ವೋಲ್ಟೇಜ್ ರೂಪದಲ್ಲಿ ಸಿಗ್ನಲ್ ನ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ, ಯಾವ ರೇಂಜ್ ಅಲ್ಲಿ ಸಿಗ್ನಲ್ ನ ಕೊಡುತ್ತೆ ಅಂತಂದ್ರೆ ಇಂಜಿನ್ ಒಳಗಿರುವಂತ ಕೂಲೆಂಟ್ ಟೆಂಪರೇಚರ್ ಕಮ್ಮಿ ಇದ್ದಾಗ 4.5 ವೋಲ್ಟೇಜ್ ನ ಕೊಡುತ್ತೆ, ಜಾಸ್ತಿ ಇದ್ದಾಗ 0.5 ವೋಲ್ಟೇಜ್ ಇಂದ 1 ವೋಲ್ಟೇಜ್ ವರೆಗೂ ಸಿಗ್ನಲ್ ನ ಕೊಡುತ್ತೆ ಫ್ರೆಂಡ್ಸ್. ಓಕೆನಾ, ಇಷ್ಟು ಗೊತ್ತಾಯ್ತಲ್ವಾ ನಿಮ್ಗೆ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಈ ಒಂದು ಸಿಗ್ನಲ್ ನ ತಗೊಂಡು ECM ಇಂಜಿನ್ ಅಲ್ಲಿ ಏನ್ ಕೆಲಸ ಮಾಡುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ECM ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಈ ಒಂದು ಸೆನ್ಸರ್ ಸಿಗ್ನಲ್ ನ ತಗೊಂಡು ಮೊದಲನೇದಾಗಿ ಕೋಲ್ಡ್ ಸ್ಟಾರ್ಟ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಕೋಲ್ಡ್ ಸ್ಟಾರ್ಟ್ ಅಂದ್ರೆ ಏನಂತ ಕೇಳ್ಬೋದು ಫ್ರೆಂಡ್ಸ್ ನೀವು. ಕೋಲ್ಡ್ ಸ್ಟಾರ್ಟ್ ಅಂದ್ರೆ ಏನಂದ್ರೆ ನೀವು ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಶೆಲ್ಫ್ ಜಾಸ್ತಿ ತಗೊಳುತ್ತೆ, ಲಾಂಗ್ ಶೆಲ್ಫ್ ತಗೊಳುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಸೆನ್ಸರ್ ಹೆಲ್ಪ್ ಮಾಡುತ್ತೆ. ಕೂಲೆಂಟ್ ಇಂಜಿನ್ ಹೊಡೆಯುವಂತ ಕೂಲೆಂಟ್ ಟೆಂಪರೇಚರ್ ಕಮ್ಮಿ ಇದ್ದಾಗ ಏನ್ ಮಾಡುತ್ತೆ, ಈ ಒಂದು ECM ಗೆ ಸಿಗ್ನಲ್ ಕೊಡುತ್ತೆ. ECM ಏನ್ ಮಾಡುತ್ತೆ, ಫ್ಯೂಯಲ್ ಡ್ಯೂರೇಷನ್ ಜಾಸ್ತಿ ಮಾಡುತ್ತೆ, ಅಂದ್ರೆ ಫ್ಯೂಯಲ್ ಕ್ವಾಂಟಿಟಿನ ಜಾಸ್ತಿ ಕಳಿಸುತ್ತೆ. ಆಗೇನಾಗುತ್ತೆ, ಇನಿಷಿಯಲ್ ಆಗಿ ಬೇಗ ಸ್ಪಾರ್ಕ್ ಆಗುತ್ತೆ, ಅಂದ್ರೆ ಬೇಗ ಗಾಡಿ ಕಂಬರ್ಷನ್ ಆಗುತ್ತೆ. ಕಂಬರ್ಷನ್ ಆದಾಗ ಬೇಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಎರಡನೇದು ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ EGR ವಾಲ್ವ್ ನ ಆಕ್ಟಿವೇಟ್ ಮಾಡುತ್ತೆ, ಮತ್ತೆ ಪ್ಲಡ್ಜ್ ವಾಲ್ವ್ ನ ಆಕ್ಟಿವೇಟ್ ಮಾಡುತ್ತೆ. EGR ವಾಲ್ವ್ ನ ಆಕ್ಟಿವೇಟ್ ಮಾಡೋದ್ರಿಂದ ಏನಾಗುತ್ತೆ, ನಾಕ್ಸ್ ಕಂಟ್ರೋಲ್ ಆಗುತ್ತೆ. ಇಂಜಿನ್ ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಇಂಜಿನ್ ಒಳಗೆ ನಾಕ್ಸ್ ಕ್ರಿಯೇಟ್ ಆಗುತ್ತೆ. ಹೈ ಟೆಂಪರೇಚರ್ ಹೈ ಕಂಬರ್ಷನ್ ಆದಾಗ ನಾಕ್ಸ್ ಕ್ರಿಯೇಟ್ ಆಗುತ್ತೆ. ಆ ನಾಕ್ಸ್ ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಈ EGR ವಾಲ್ವ್ ನ ಆಪರೇಟ್ ಮಾಡ್ಬೇಕು, ಆಕ್ಟಿವೇಟ್ ಮಾಡ್ಬೇಕು. EGR ವಾಲ್ವ್ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಇಂಜಿನ್ ಎಕ್ಸಾಸ್ಟ್ ಗ್ಯಾಸ್ ರೀಸರ್ಕ್ಯುಲೇಷನ್ ಆಗಿ ನಾಕ್ಸ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಪ್ಲಡ್ಜ್ ವಾಲ್ವ್ ನ ಆಕ್ಟಿವೇಟ್ ಮಾಡುತ್ತೆ. ಪ್ಲಡ್ಜ್ ವಾಲ್ವ್ ಯಾಕೆ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಫ್ಯೂಯಲ್ ಟ್ಯಾಂಕ್ ಅಲ್ಲಿ ಇರುವಂತ ವೇಪರ್ ಹೀಟ್ ಆದಾಗ ಏನಾಗುತ್ತೆ, ಫ್ಯೂ ಸೆಕೆಂಡ್ಸ್ ಫ್ಯೂಯಲ್ ಪಂಪ್ ಆಫ್ ಆಗುತ್ತೆ. ಈ ಪ್ಲಡ್ಜ್ ವಾಲ್ವ್ ಆಕ್ಟಿವೇಟ್ ಆಗಿ ಅದರಲ್ಲಿರುವಂತ ವೇಪರ್ಸ್ ಎಲ್ಲ ನಮಗೆ ಇಂಟೇಕ್ ಮ್ಯಾನಿಫೋಲ್ಡ್ ಹೋಗಿ ಅದನ್ನ ಬರ್ನ್ ಮಾಡುವಂತ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ರೇಡಿಯೇಟರ್ ಫ್ಯಾನ್ ನ ಕಂಟ್ರೋಲ್ ಮಾಡುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಕೂಲೆಂಟ್ ಟೆಂಪರೇಚರ್ ನ ಕಮ್ಮಿ ಮಾಡೋದಕ್ಕೋಸ್ಕರ, ಇಂಜಿನ್ ಟೆಂಪರೇಚರ್ ನ ಕಮ್ಮಿ ಮಾಡೋದಕ್ಕೋಸ್ಕರ ರೇಡಿಯೇಟರ್ ಫ್ಯಾನ್ ನ ಆನ್ ಮಾಡುತ್ತೆ. ಆನ್ ಮಾಡಿದಾಗ ಏನಾಗುತ್ತೆ, ಟೆಂಪರೇಚರ್ ಆಟೋಮೆಟಿಕ್ ನಾರ್ಮಲ್ ವರ್ಕಿಂಗ್ ಟೆಂಪರೇಚರ್ ಗೆ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಸಿಂಪಲ್. ಯಾರೇ ಕೇಳಿದ್ರು ನೀವು ಹೇಳ್ಬೇಕು. ECT ಸೆನ್ಸರ್ ಏನ್ ಕೆಲಸ ಮಾಡುತ್ತೆ, ಇಂಜಿನ್ ಒಳಗಡೆ ಕೂಲೆಂಟ್ ಸರ್ಕ್ಯುಲೇಷನ್ ಆಗ್ತಾ ಇರೋದನ್ನ ಅದು ಸೆನ್ಸ್ ಮಾಡುತ್ತೆ. ಯಾವ ಟೆಂಪರೇಚರ್ ಇದೆ ಕೂಲೆಂಟ್, ಯಾವ ಟೆಂಪರೇಚರ್ ಇದೆ ಅಂತ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ECM ಸಿಗ್ನಲ್ ನ ಕೊಡುತ್ತೆ. ECM ಏನ್ ಕೆಲಸ ಮಾಡುತ್ತೆ, ಕೋಲ್ಡ್ ಸ್ಟಾರ್ಟ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ ಫ್ಯೂಯಲ್ ಡ್ಯೂರೇಷನ್ ಜಾಸ್ತಿ ಮಾಡುತ್ತೆ, ಮತ್ತೆ ಫ್ಯೂಯಲ್ ಕ್ವಾಂಟಿಟಿನ ಜಾಸ್ತಿ ಕಳಿಸುತ್ತೆ. ಎರಡನೇದು ಏನಂದ್ರೆ EGR ವಾಲ್ವ್ ನ ಆಕ್ಟಿವೇಟ್ ಮಾಡುತ್ತೆ, ಮತ್ತೆ ಪ್ಲಡ್ಜ್ ವಾಲ್ವ್ ನ ಆಕ್ಟಿವೇಟ್ ಮಾಡುತ್ತೆ. ಇನ್ನೊಂದೇನಂದ್ರೆ ರೇಡಿಯೇಟರ್ ಫ್ಯಾನ್ ನ ಕಂಟ್ರೋಲ್ ಮಾಡುತ್ತೆ. ಇಷ್ಟು ತಿಳ್ಕೋಬೇಕು ಫ್ರೆಂಡ್ಸ್. ಓಕೆನಾ, ಇರೋ ಎಲಿಮೆಂಟ್ ಯಾವುದು, NTC ಟ್ರಾನ್ಸಿಸ್ಟರ್ ಅನ್ನೋ ಎಲಿಮೆಂಟ್. ಅದೇನ್ ಕೆಲಸ ಮಾಡುತ್ತೆ, ಟೆಂಪರೇಚರ್ ಜಾಸ್ತಿ ಇದ್ದಾಗ ರೆಸಿಸ್ಟೆನ್ಸ್ ಕಮ್ಮಿ ಬರುತ್ತೆ, ಟೆಂಪರೇಚರ್ ಕಮ್ಮಿ ಆದಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಈ ಒಂದು ಯಾವ ತರ ಸಿಗ್ನಲ್ ಕೊಡುತ್ತೆ ECM ಗೆ, ವೋಲ್ಟೇಜ್ ರೂಪದಲ್ಲಿ, ಅಂದ್ರೆ ಅನಲಾಗ್ ವೋಲ್ಟೇಜ್ ರೂಪದಲ್ಲಿ ಸಿಗ್ನಲ್ ನ ಕೊಡುತ್ತೆ. ಎಷ್ಟಿರಬೇಕು ವೋಲ್ಟೇಜ್ ರೇಂಜ್ ಅಂದ್ರೆ, ಕೋಲ್ಡ್ ಆಗಿದ್ದಾಗ ಇಂಜಿನ್ ಟೆಂಪರೇಚರ್ ಅಂದ್ರೆ ಕೂಲೆಂಟ್ ಟೆಂಪರೇಚರ್ ಕಮ್ಮಿ ಇದ್ದಾಗ 4.5 ವೋಲ್ಟೇಜ್ ಬರುತ್ತೆ. ಕೂಲೆಂಟ್ ಟೆಂಪರೇಚರ್ ಜಾಸ್ತಿ ಆದಾಗ 0.5 ವೋಲ್ಟೇಜ್ ಇಂದ 1 ವೋಲ್ಟೇಜ್ ವರೆಗೂ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇಷ್ಟು ತಿಳ್ಕೊಂಡ್ರಿ ನೀವು. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಈ ಒಂದು ಸೆನ್ಸರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ವೆಹಿಕಲ್ ನಲ್ಲಿ ಏನೆಲ್ಲ ಪ್ರಾಬ್ಲಮ್ ಸಿಂಪ್ಟಮ್ಸ್ ಕಂಡು ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಹಾರ್ಟ್ ಸ್ಟಾರ್ಟ್ ಆಗ್ಬೋದು,
ಹಾರ್ಡ್ ಸ್ಟಾರ್ಟ್ ಅಂತಂದ್ರೆ ಬೆಳಿಗ್ಗೆ ಹೊತ್ತು ನಿಮ್ ಗಾಡಿ ಸ್ಟಾರ್ಟ್ ಆಗಲ್ಲ, ಯಾಕಂದ್ರೆ ಸೆನ್ಸ್ ಮಾಡಲ್ಲ ಯಾವ ಟೆಂಪರೇಚರ್ ಇದೆ ಅಂತ ಹೇಳ್ಬಿಟ್ಟು. ಫ್ಯೂಯಲ್ ಕ್ವಾಂಟಿಟಿ ಎಷ್ಟು ಕಳಿಸ್ಬೇಕನ್ನೋ ಅದು ಗೊತ್ತಾಗೋದಿಲ್ಲ ಈಸಿ. ಹಂಗಾಗಿ ನಿಮ್ಗೆ ಏನಾಗುತ್ತೆ, ಹಾರ್ಡ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪೂರ್ ಫ್ಯೂಯಲ್ ಎಕಾನಮಿ ಅಂದ್ರೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ. ಮತ್ತೆ ನಿಮ್ಗೆ ಫ್ಯಾನ್ ವರ್ಕ್ ಆಗೋದಿಲ್ಲ, ಮತ್ತೆ ಈಜರ್ ವರ್ಕ್ ಆಗಲ್ಲ, ಪ್ಲಡ್ಜ್ ವಾಲ್ ವರ್ಕ್ ಆಗೋದಿಲ್ಲ. ಆಗೇನಾಗುತ್ತೆ, ನಮ್ಗೆ ಓವರ್ ಹೀಟ್ ಆಗುತ್ತೆ ವೆಹಿಕಲ್. ಓವರ್ ಹೀಟ್ ಆಗಿ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ, ಮಾಲ್ ಫಂಕ್ಷನ್ ಇಂಡಿಕೇಶನ್ ಲೈಟ್ ಗ್ಲೋ ಆಗುತ್ತೆ. ಮತ್ತೆ ನಮ್ಮ ಐಡ್ಲಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ರಫ್ ಐಡ್ಲಿಂಗ್ ಇರುತ್ತೆ. ಮತ್ತೆ ಐಡ್ಲಿಂಗ್ ಅಲ್ಲಿ ಸೌಂಡ್ ಬರ್ತಾ ಇರುತ್ತೆ, ವೈಬ್ರೇಷನ್ ಆಗ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೋಡೋಣ ಡಯಾಗ್ನೋಸ್ಟಿಕ್ ಟ್ರಬಲ್ ಕೋಡ್ಸ್ ಅಂತ ನೋಡೋಣ ಫ್ರೆಂಡ್ಸ್. ಓಕೆನಾ. ಯಾವ DTCಗಳು ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಓಕೆನಾ. P0115 ಇಂದ P0119 ವರೆಗೂ DTC ಬರುತ್ತೆ ಫ್ರೆಂಡ್ಸ್. ಯಾವ್ದು ಅಂತಂದ್ರೆ P0115, P0116, P0117, P0118, P0119 ಇಷ್ಟು DTCಗಳನ್ನು ಈ ಒಂದು ECD ಸೆನ್ಸರ್ಗೆ ರಿಲೇಟೆಡ್ ಆಗಿದೆ ಫ್ರೆಂಡ್ಸ್. ಓಕೆನಾ. ಇವಾಗ ನೋಡೋಣ ಫ್ರೆಂಡ್ಸ್, ಇದನ್ನ ಯಾವ ಸರಿ ಮಾಡ್ಕೊಳ್ಳೋದು, ಈ DTC ಬಂತು ಅಂತಂದ್ರೆ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ನೋಡೋಣ ಫ್ರೆಂಡ್ಸ್. ಓಕೆನಾ. ಮೊದಲು STT ಅಂದ್ರೆ ಲ್ಯಾಪ್ಟಾಪ್ ನ ಹಾಕಿ, ಅಂದ್ರೆ ಸ್ಕ್ಯಾನ್ ಟೂಲ್ ನ ಹಾಕಿ ECD ಸೆನ್ಸರ್ ಚೆಕ್ ಮಾಡಬೇಕು, ವರ್ಕ್ ಆಗ್ತಿದೆಯಾ ಇಲ್ವಾ, ಯಾವ ಟೆಂಪರೇಚರ್ ಇದೆ, ಇಂಜಿನ್ ಕೂಲೆಂಟ್ ಟೆಂಪರೇಚರ್ ವೇರಿ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ವೇರಿ ಆಗ್ತಾ ಇದೆಯಾ ಅಂತಂದ್ರೆ ಸೆನ್ಸರ್ ಚೆನ್ನಾಗಿರುತ್ತೆ, ವೇರಿ ಆಗ್ತಾ ಅಂದ್ರೆ ಸೆನ್ಸರ್ ಹೋಗಿರುತ್ತೆ. ಮತ್ತೆ ಈ ಟೆಂಪರೇಚರ್ ಜಾಸ್ತಿ ಆದಾಗ ರೇಡಿಯೇಟರ್ ಕೂಲಿಂಗ್ ಫ್ಯಾನ್ ಆನ್ ಆಗ್ತಾ ಇದೆಯಾ ಇಲ್ವಾ, ಈಜರ್ ಆಪರೇಟ್ ಆಗ್ತಾ ಇದೆಯಾ ಇಲ್ವಾ, ಪ್ಲಡ್ಜ್ ವಾಲ್ ಆಪರೇಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ಚೆಕ್ ಮಾಡಬೇಕು ಫ್ರೆಂಡ್ಸ್. ಯಾವ್ದ್ರಲ್ಲಿ, ಸ್ಕ್ಯಾನ್ ಟೂಲ್ ಡಾಟಾದಲ್ಲಿ ಚೆಕ್ ಮಾಡಬೇಕು. ಅಂದ್ರೆ ನೀವು ಸ್ಕ್ಯಾನ್ ಟೂಲ್ ಆಗ್ತದೆ, ಅದ್ರಲ್ಲಿ ಗೊತ್ತಾಗುತ್ತೆ ಡಾಟಾ ಲಿಸ್ಟ್ ಬರುತ್ತೆ. ಆ ಡಾಟಾ ಲಿಸ್ಟ್ ಅಲ್ಲಿ ನಾವು ಮ್ಯಾನ್ಯುಯಲ್ ಇಟ್ಕೋಬೇಕು ಒಂದ್ ಕಡೆ, ಇನ್ನೊಂದ್ ಕಡೆ ನೀವು ಗಾಡಿಲಿ ಬರ್ತಾರಂತ ಡಾಟಾ ತಗೊಂಡು ಕಂಪೇರ್ ಮಾಡಿ ಚೆಕ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್. ಆವಾಗ ನಿಮಗೆ ಗೊತ್ತಾಗುತ್ತೆ ಗಾಡಿಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನ್ ಚೆಕ್ ಮಾಡ್ಬೇಕು, ಈ ಸೆನ್ಸರ್ ಕಪ್ಲರ್ ಏನಾದ್ರು ಪ್ರಾಬ್ಲಮ್ ಆಗೈತಾ ಅಂತ ಚೆಕ್ ಮಾಡ್ಬೇಕು. ಮತ್ತೆ ಇಲ್ಲ ಅದು ಚೆನ್ನಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಡ್ರೈವ್ ಸರ್ಕ್ಯೂಟ್, ಪವರ್ ಸಪ್ಲೈ ಸರ್ಕ್ಯೂಟ್, ಸಿಗ್ನಲ್ ಸರ್ಕ್ಯೂಟ್ ಚೆಕ್ ಮಾಡ್ಬೇಕು. ಈ ಒಂದು ಕಪ್ಲರ್ ಇಂದ ECM ವರೆಗೂ ಹೋಗಿರೋಂಥ ವೈರ್ಗಳು ಏನಾದ್ರು ರ್ಯಾಟ್ ಬೈಟ್ ಆಗೈತಾ ಅಂತೆಲ್ಲ ಚೆಕ್ ಮಾಡ್ಬೇಕು ಫ್ರೆಂಡ್ಸ್. ಓಕೆನಾ. ಇಷ್ಟು ಚೆಕ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಒಂದು ವೆಹಿಕಲ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು. ಮತ್ತೆ ಏನ್ ಸಾಲ್ವ್ ಆಗಿಲ್ಲ ಅಂತಂದ್ರೆ ನೀವು ECM ನ ಚೇಂಜ್ ಮಾಡ್ಬೋದು, ಅಥವಾ ECD ಸೆನ್ಸರ್ ಚೇಂಜ್ ಮಾಡಿ ನೀವು ಚೆಕ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.